ನನ್ನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಜೀವಾಮೃತ ಹೇಗೆ ತಯಾರು ಮಾಡಬೇಕು ಅನ್ನೋದು. ಮೊದಲನೇದಾಗಿ 200 ಲೀಟ್ರ್ ಬ್ಯಾರಲ್ ತೊಗೋಬೇಕು. ಅದಕ್ಕೆ 20 kg ಸಗಣಿ ಇಲ್ಲಿ ಹಾಕಿ ಸಗಣಿ ಹಾಕಿದ್ದೀನಿ ನೋಡಿ, ಸಗಣಿ. ಮತ್ತು ಒಂದು 10 ಲೀಟ್ರ್ ಗೋಮೂತ್ರ ಇಲ್ಲಿವೆ ನೋಡಿ, ಗೋಮೂತ್ರ ಇದರಲ್ಲಿದೆ ಗೋಮೂತ್ರ. ಒಂದು 20 kg ಬೆಲ್ಲ, ಅದು ಆರ್ಗ್ಯಾನಿಕ್ ಬೆಲ್ಲ ಆದರೂ ಸರಿ ಅಥವಾ ಇದು ಬಿಳಿ ಬೆಲ್ಲ ಆದರೂ ಸರಿ. ಮತ್ತು ಕಡಲೆ ಹಿಟ್ಟು ಅಥವಾ ಹೆಸರು ಕಾಳು ಹಿಟ್ಟು, ದ್ವಿದಳ ಧಾನ್ಯದ ಯಾವುದಾದ್ರೂ ಹಿಟ್ಟಾದ್ರೂ ನಡೆಯುತ್ತೆ. ಇವೆಲ್ಲನೂ ಶೇಖರಣೆ ಮಾಡಿ ದಿನಕ್ಕೆ 2 ಬಾರಿ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸು ರೊಟೇಟ್ ಮಾಡೋಕೆ ಎಲ್ಲ ಪದಾರ್ಥಗಳನ್ನು ಬೆರೆಸಿ ನಂತರ ನಿಮ್ಗೆ ಕೇವಲ ಒಂದು 15 ದಿನದಲ್ಲಿ ಒಂದು ಒಳ್ಳೆಯ ಜೀವಾಮೃತ ಮತ್ತು ಸೂಕ್ಷ್ಮ ಜೀವಿಗಳು ತಯಾರಾಗುತ್ತವೆ. ಇದರಿಂದ ಸಸ್ಯಕ್ಕೆ ರೋಗ ನಿರೋಧಕ ಶಕ್ತಿ ಮತ್ತು ಬೇರಿನ ಬೆಳವಣಿಗೆ ಮತ್ತು ಶೂಟ್ ಗ್ರೋತು ಎಲ್ಲನಾಗುತ್ತೆ. ನೋಡಿ, ಇವಾಗ ನೀರು ತುಂಬಿಸ್ತಾ ಇದ್ವಿ. 200 ಲೀಟ್ರು ಆಲ್ರೆಡಿ ಇದರಲ್ಲಿ ಸಗಣಿ ಹಾಕಿದ್ದೀವಿ. ಇವರು ನಮ್ಮ ಒಳ್ಳೆಯ ಸ್ನೇಹಿತ ಹರೀಶ್ ಅಂತ, ನಮ್ಮ ಸೋದರಿ ಆಗಬೇಕು. ಇಲ್ಲ, ಅವರು ನಮ್ಮ ಹರೀಶನವರು ಕೂಡ 3 ಎಕರೆ ಪಪ್ಪಾಯ ತೋಟ ಮಾಡಿದ್ದಾರೆ. ಅವರಿಗೂ ಕೂಡ ಒಂದು ಈ ವಿಷಯದ ಬಗ್ಗೆ ಅವರಿಗೂ ಕೂಡ ಈ ಮಾಹಿತಿಯನ್ನು ಮುಟ್ಟಿಸಬೇಕಾಗಿದೆ. ನೋಡ್ರಿ, ಹತ್ತಿರ ಈಗ ಕಡಲೆ ಹಿಟ್ಟು ಹಾಕಿದ್ದೀವಿ. ನಮ್ಮದು 3 ಎಕರೆ ಹೊಲ ಇದೆ. ಒಂದು 3 ಲೀಟ್ರ್ ಒಂದು 600 ಲೀಟ್ರ್ ರೆಡಿ ಮಾಡಿದ್ರಂತ ಮಾಡಿದ್ವಿ. ಈಗ ಬೆಲ್ಲ ನೋಡಿ, ಈಗ ಎಲ್ಲ ಪದಾರ್ಥ ಹಾಕಿದ ನಂತರ ಇದನ್ನು ಚೆನ್ನಾಗಿ ಕಲಬೆರಕೆ ಮಾಡ್ಬೇಕು, ಎಲ್ಲನೂ ಮಿಕ್ಸ್ ಮಾಡ್ಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡಿ ಎಲ್ಲನೂ ಪೂರ್ತಿ ಕಂಪ್ಲೀಟಾಗಿ ಎಲ್ಲನೂ ಒಂದಕ್ಕೊಂದು ಎಲ್ಲನೂ ಕಲಬೆರಕೆ ಆಗಂಗೆ ಮಾಡ್ಬೇಕು. ಎಲ್ಲನೂ ಎಲ್ಲ ಪದಾರ್ಥ ಹಾಕಿಸಿ ಒಂದು ದಿವ್ಸಕ್ಕೆ ಮುಂಜಾನೆ 1 ಬಾರಿ, ಸಾಯಂಕಾಲ 1 ಬಾರಿ, ಗಡಿಯಾರದ ದಿಕ್ಕಿನಲ್ಲಿ 1 ಬಾರಿ ಕಲಬೆರಕೆ ಮಾಡಬೇಕು. ಮತ್ತು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಮೂಮೆಂಟ್ ಮಾಡಿ ಟೋಟಲಿ ಅಂದರೆ ಎಲ್ಲಷ್ಟು ಮಿಕ್ಸಪ್ ಆಗಂಗೆ ಮಾಡ್ಬೇಕು. ಎಲ್ಲನೂ ಮಿಕ್ಸಪ್ ಮಾಡಿದ್ರೆ ಆದಷ್ಟು ಬೇಗನೆ ಮೈಕ್ರೋ ಆರ್ಗಾನಿಮ್ಸ್ ಡೆವಲಪ್ಮೆಂಟ್ ಆಗ್ತವೆ. ಒಂದು 15 ದಿವಸದ ನಂತರ ನೀವು ಬೆಳೆಗಳಿಗೆ ಸಿಂಪಡಣೆ ಮಾಡೋದಿದ್ದರೆ ಸಿಂಪಡಣೆ ಮಾಡ್ಬೋದು. ನಮ್ಮದು ಡ್ರಿಪ್ ಹನಿ ನೀರಾವರಿ ಪದ್ಧತಿ ಅಂದರೆ ಅದ್ರ ಮುಖಾಂತರ ನೀವು ಕಳಿಸ್ಬೋದು. ಇದು ಒಂದು ರಾಸಾಯನಿಕಲ್ಲ, ಇದೊಂದು ಸಾವಯವ ಗೊಬ್ಬರ ರೀತಿ ಕೆಲಸ ಮಾಡುತ್ತೆ. ಇದೊಂದು ಎಲ್ಲ ಏನು ಮಾಡೋಕ್ಕೆ ಭಾಳಷ್ಟು ಕಷ್ಟ ಇದೆ. ಯಾಕಂದರೆ ಹಳ್ಳಿಯಲ್ಲಿ ಗೋಮೂತ್ರ ಸಿಗಲ್ಲ. ಮೊದಲನೇ ಮಾತು ಅಂದರೆ ಗೋಮಾತೆಗಳೇ ಇಲ್ಲ ಹಳ್ಳಿಯಲ್ಲಿ.